ವಾರ್ತೆಯ ಮುಖ್ಯಾಂಶಗಳು. ಅರಣ್ಯ ಸಿಬ್ಬಂದಿಗಳ ಮೇಲೆ ಹಲ್ಲೆ ಎಸಗಿದ ಇಬ್ಬರು ಆರೋಪಿಗಳಿಗೆ ಶಿಕ್ಷೆ ನೀಡಿದ 1ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ ಶಿರಸಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗ್ಯಾಸ್ ಸಪ್ಲೈ ಇಲ್ಲದ ಕಾರಣದಿಂದಾಗಿ ಆಟೋದಾರರಿಗೆ ಬಿಸಿ ಮುಟ್ಟಿಸಿದ ಗ್ಯಾಸ್. 15ನೇ ಹಣಕಾಸಿನ ಅನುದಾನ ಬಾರದೇ ಇರುವುದರಿಂದ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ನವೀನ್ ಶೆಟ್ಟಿ. ಪದೋನ್ನತಿ ಹೊಂದಿದ ಅಧಿಕಾರಿಗಳಿಗೆ ಜಿಲ್ಲಾ ಪಡಿತರ ವಿತರಕರಿಂದ ಸನ್ಮಾನ ಬೀಳ್ಕೊಡುಗೆ. ದಿನಾಂಕ 2/3/2018 ಸಂಜೆ 5:30 ಸುಮಾರಿಗೆ ಮಾಳಂಜಿ ಇಕೋ ಪಾರ್ಕ್ನಲ್ಲಿ ಕರ್ತವ್ಯದ ಮೇಲಿದ್ದ ಇಬ್ಬರು ಅರಣ್ಯ ಸಿಬ್ಬಂದಿಗಳ ಮೇಲೆ ಅವಾಚ್ಯ ಶಬ್ದದಿಂದ ಬೈದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಇಬ್ಬರು ಆರೋಪಿಗಳಾದ ರಫೀಕ್ ಅಹಮದ್ ಮತ್ತು ವಿಷ್ಣು ಎಂಬುವವರಿಗೆ ತಲಾ 2,000 ರೂಪಾಯಿ ದಂಡ ವಿಧಿಸಿದ್ದಲ್ಲದೆ ಹಲ್ಲೆಗೆ ಒಳಗಾದ ಅರಣ್ಯ ಸಿಬ್ಬಂದಿಗಳಿಗೆ ತಲಾ 2,000 ರೂಪಾಯಿ ಪರಿಹಾರ ನೀಡುವಂತೆ ಜಿಲ್ಲಾ ನ್ಯಾಯಾಧೀಶರಾದ ಕಿರಣ್ ಕಿಣಿ ತೀರ್ಪು ನೀಡಿದ್ದಾರೆ. ಆಗಿನ ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಸುನಿಲ್ ಕುಮಾರ್ ಎಂಎಸ್ ಆರೋಪಿಗಳ ವಿರುದ್ಧ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದರು. ಸರ್ಕಾರದ ಪರ ಜಿಲ್ಲಾ ನ್ಯಾಯಾಲಯದ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜೇಶ್ ಮಳಗಿಕರ್ ವಾದ ಮಂಡಿಸಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗ್ಯಾಸ್ ಸಪ್ಲೈ ಇಲ್ಲದ ಕಾರಣದಿಂದಾಗಿ ಭಾಗಶಃ ಆಟೋದಾರರು ಎಲ್ಪಿಜಿ ಗ್ಯಾಸ್ ಪಂಪ್ಗಳ ಮುಂದೆ ಕಿಲೋಮೀಟರ್ ಸಾಲುಗಟ್ಟಿ ನಿಂತಿದ್ದಾರೆ. ಕುಮಟಾ ಆಲ್ವೆಕೋಡಿ ಆಟೋ ಗ್ಯಾಸ್ ಮುಂದೆ ಆಟೋಗಳು ಸುಮಾರು 3 ಕಿಲೋಮೀಟರ್ ಉದ್ದ ಸಾಲುಗಟ್ಟಿ ನಿಂತಿರುವುದನ್ನು ಇಲ್ಲಿ ನೋಡಬಹುದಾಗಿದೆ. ಜಿಲ್ಲೆಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಪದೋನ್ನತಿ ಹೊಂದಿದ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾ ಪಡಿತರ ವಿತರಕರ ಸಂಘದ ವತಿಯಿಂದ ಆತ್ಮೀಯ ಸನ್ಮಾನ ಹಾಗೂ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಉತ್ತರ ಕನ್ನಡ ಜಿಲ್ಲೆಯಿಂದ ಧಾರವಾಡ ಜಿಲ್ಲೆಗೆ ಸಹಾಯಕ ನಿರ್ದೇಶಕರಾಗಿ ಪದೋನ್ನತಿ ಹೊಂದಿದ ವರ್ಗಾವಣೆಗೊಂಡ ದೇವಿದಾಸ್ ವಾಮನ್ ರೇವಣ್ಕರ್ ಅವರನ್ನು ಜಿಲ್ಲಾ ಪಡಿತರ ವಿತರಕರ ಸಂಘದ ವತಿಯಿಂದ ಸನ್ಮಾನಿಸಿ ಬೀಳ್ಕೊಡಲಾಯಿತು. ಜಿಲ್ಲೆಯ ನ್ಯಾಯಬೆಲೆ ಅಂಗಡಿಗಳ ಲಾಭಾಂಶದ ಮೊತ್ತವನ್ನು ವಿಳಂಬವಿಲ್ಲದೆ ಪಡಿತರ ವಿತರಕರ ಖಾತೆಗೆ ಪೂರ್ತಿಯಾಗಿ ಜಮಾ ಮಾಡುವಲ್ಲಿ ಇವರು ತೋರಿದ ಯಶಸ್ವಿ ಕಾರ್ಯವೈಖರಿಯನ್ನು ಸಂಘವು ಶ್ಲಾಘಿಸಿತು. ಶಿರಸಿ ತಾಲೂಕಿನ ಮಹತ್ವದ ಸಭೆಯಲ್ಲಿ ತಾಲೂಕಿನ 32 ಗ್ರಾಮ ಪಂಚಾಯಿತಿಗಳ ವಿವಿಧ ಭಾಗಗಳಿಂದ ಅನೇಕ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು, ಊರಿನ ಪ್ರಮುಖರು ಹಾಗೂ ಸಮಾಜ ಚಿಂತಕರು ಭಾಗವಹಿಸಿ 15ನೇ ಹಣಕಾಸಿನ ಅನುದಾನ ಬಾರದೇ ಇರುವುದರಿಂದ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. 2025-26ನೇ ಸಾಲಿನ ಗ್ರಾಮ ಪಂಚಾಯಿತಿಗಳಿಗೆ ಬರಬೇಕಾದ 2.186 ಕೋಟಿ ಅನುದಾನ ಇನ್ನೂ ಬಿಡುಗಡೆಯಾಗದೇ ಇರುವುದನ್ನ ಸಭೆಯಲ್ಲಿ ತೀವ್ರವಾಗಿ ಖಂಡಿಸಲಾಯಿತು. ಈ ಅನುದಾನವೇ ನಂಬಿಕೊಂಡು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ರೂಪಿಸಲಾದ ಅನೇಕ ಕ್ರಿಯೆ ಯೋಜನೆಗಳ ಕಾಮಗಾರಿಗಳು ಇಂದಿಗೂ ನೆಲೆಗೆ ಬಂದಿಲ್ಲ ಎಂದು ಆರೋಪಿಸಲಾಯಿತು. 26ನೇ ಸಾಲಿನ ಗ್ರಾಮ ಪಂಚಾಯತಿ ಬರಬೇಕಾಗಿದ್ದ 2,186 ಕೋಟಿಯಷ್ಟು ಹಣ ತಕ್ಷಣ ಬಿಡುಗಡೆ ಮಾಡಿಸ್ಕೊಡ್ಬೇಕು ಅಂತ ಈ ಮೂಲಕ ತಮ್ಮ ಹತ್ರ ಕೇಳ್ತಿದ್ವಿ. ಮಾಧ್ಯಮದ ಮುಖಾಂತರ ನಾವು ಈ ವಿಷಯ ಹೇಳ್ತಿದ್ವಿ. ಇವತ್ತು ನಾವು ಎಸಿ ಅವರಿಗೆ ಮತ್ತೆ ಇ ಅವರಿಗೆ ಮನವಿಯನ್ನ ಎಲ್ಲರೂ ಶಾಂತಿಯುತವಾದ ಮೆರವಣಿಗೆ ಮುಖಾಂತರ ಹೋಗಿ ಮನವಿಯನ್ನ ಮಾಡಿ ಇವತ್ತು ಶಾಂತಿಯುತ ಇನ್ನು ವೇಳೆ ಬರಲಿಲ್ಲ ಅಂತಂದ್ರೆ ಮುಂದೆ ಬೇರೆ ರೂಪ ಇದನ್ನು ಪಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ಬೇಡ್ರಿ ಅಂತ ಕೇಳ್ತಾ ನನಗೆ